ಮೀನರಾಶಿಯ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ಇದು ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಮಯ. ಇನ್ನು ಕೇವಲ 40 ದಿನಗಳು, ಅಂದರೆ ಯುಗಾದಿಯ ಒಳಗೆ ನಿಮ್ಮ ಬದುಕಿನ ಗ್ರಾಹಕತೆಗಳು ಮಹತ್ತರ ತಿರುವನ್ನು ಪಡೆಯಲಿವೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಆರ್ಥಿಕ ಸಂಕಷ್ಟ, ಮಾನಸಿಕ ಒತ್ತಡ ಇವೆಲ್ಲದಕ್ಕೂ ನಿಧಾನವಾಗಿ ತೆರೆಬೀಳಲಿರುವ ಕಾಲ ಬಂದಿದೆ. ಆದರೆ ಒಂದು ವಿಷಯ ನೆನಪಿಡಿ, ಪ್ರತಿ ದೊಡ್ಡ ಆಶೀರ್ವಾದಕ್ಕೂ ಮೊದಲು ಒಂದು ಅಂತಿಮ ಪರೀಕ್ಷೆ ಇರುತ್ತದೆ. ಆ ಪರೀಕ್ಷೆಯನ್ನು ನೀವು ಹೇಗೆ ಎದುರಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಮುಂದಿನ ಭಾಗ್ಯ ನಿಂತಿದೆ. ಮೊದಲು ಕಳೆದ ಕೆಲವು ವರ್ಷಗಳ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೀನರಾಶಿಯವರು ಸ್ವಭಾವತಃ ದಯಾಳುಗಳು, ಭಾವನಾತ್ಮಕ ಜೀವಿಗಳು, ಇತರರ ನೋವನ್ನು ತಮ್ಮದಾಗಿ ಅನುಭವಿಸುವವರು. ನೀವು ಯಾರನ್ನಾದರೂ ನಂಬಿದರೆ ಹೃದಯಪೂರ್ವಕವಾಗಿ ನಂಬುತ್ತೀರಿ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ್ದದ್ದು ಸುಲಭವಲ್ಲ. ಮಾಡಿದ ಕೆಲಸಕ್ಕೆ ಮನ್ನಣೆಯಿಲ್ಲ, ನಂಬಿದವರು ದೂರವಾದರು, ಹಣ ಬಂದರೂ ಉಳಿಯಲಿಲ್ಲ, ಮನೆಯಲ್ಲಿ ಅಸಮಾಧಾನ, ನಿದ್ರೆ ಕದಡುವ ಚಿಂತೆಗಳು. ಇದು ಕೇವಲ ನಿಮ್ಮ ದುರ್ಭಾಗ್ಯವಲ್ಲ, ಇದು ಕಠಿಣ ಗ್ರಹ ಸಂಚಾರದ ಪರಿಣಾಮ. ಶನಿಯ ಕಠಿಣ ದೃಷ್ಟಿ ನಿಮ್ಮ ಸಹನೆಯನ್ನು ಪರೀಕ್ಷಿಸಿದ್ದು, ರಾಹುವಿನ ಪ್ರಭಾವ ನಿಮ್ಮ ಜೀವನದಲ್ಲಿ ಗೊಂದಲ ಮತ್ತು ತಪ್ಪು ಅರ್ಥೈಸಿಕೆಯನ್ನು ತಂದಿತು. ನೀವು ಎಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಿದರೂ ಫಲವಿಳಂಬವಾಯಿತು. ಆದರೆ ಶನಿ ಕೊಡುವ ಪಾಠ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದು ತಡವಾಗಿ ಫಲ ಕೊಡುತ್ತದೆ, ಆದರೆ ದೊಡ್ಡ ಫಲ ಕೊಡುತ್ತದೆ. ಇನ್ನು ಮುಂದಿನ 40 ದಿನಗಳಲ್ಲಿ ನಿಮ್ಮ ರಾಶಿಯಲ್ಲಿ ಗುರುಬಲ ಹೆಚ್ಚಾಗಲಿದೆ. ಗುರುದೇವನ ಅನುಗ್ರಹ ನಿಮ್ಮ ವೃತ್ತಿ, ಹಣಕಾಸು ಮತ್ತು ಕುಟುಂಬ ಜೀವನದಲ್ಲಿ ಬೆಳಕು ತರಲಿದೆ. ವೃತ್ತಿ ವಿಚಾರದಲ್ಲಿ ದೊಡ್ಡ ಬದಲಾವಣೆ ಸಾಧ್ಯ. ಬಹುಕಾಲದಿಂದ ನಿಂತಿದ್ದ ಪ್ರಮೋಷನ್, ಸಂಬಳ ಹೆಚ್ಚಳ, ಹೊಸ ಅವಕಾಶ ಇವುಗಳಲ್ಲಿ ಯಾವುದಾದರೂ ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು. ನಿರುದ್ಯೋಗಿಗಳಿಗೆ ಅಚ್ಚರಿಯ ಕರೆ ಬರಬಹುದು. ಕೆಲವರಿಗೆ ವಿದೇಶ ಯೋಗ ಕೂಡ ಸಾಧ್ಯ. ನಿಮ್ಮ ಮೇಲಾಧಿಕಾರಿಗಳು ಈಗ ನಿಮ್ಮ ಕೆಲಸವನ್ನು ಗುರುತಿಸಲಿದ್ದಾರೆ. ವ್ಯಾಪಾರದಲ್ಲಿರುವವರಿಗೆ ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರು, ಹಳೆಯ ನಷ್ಟದಿಂದ ಹೊರಬರುವ ಅವಕಾಶ ಸಿಗಬಹುದು. ಹಳೆಯ ಹೂಡಿಕೆ ಲಾಭ ಕೊಡಬಹುದು. ಆದರೆ ಇಲ್ಲಿ ಜಾಗ್ರತೆ ಅಗತ್ಯ. ಹಣ ಬಂದಾಗ ಅದನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸಿನ ಗುಟ್ಟು ನಿಮ್ಮಲ್ಲೇ ಇರಲಿ. ಕುಟುಂಬದಲ್ಲಿ ಬಹುಕಾಲದ ಮನಸ್ತಾಪ ನಿಧಾನವಾಗಿ ಕರಗಲಿದೆ. ಗಂಡ ಹೆಂಡತಿ ನಡುವೆ ಹೊಸ ಅರ್ಥಮಾತು ಮೂಡಲಿದೆ. ಮನೆಯಲ್ಲಿ ಶುಭ ಸಮಾರಂಭದ ಸಾಧ್ಯತೆಯಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಬಹುದು. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸೂಚನೆಗಳು ಕಾಣಬಹುದು. ಆಸ್ತಿಯಲ್ಲಿ ವಿಚಾರದಲ್ಲಿ ನೋಡುವುದಾದರೆ, ಕೋರ್ಟ್ ಅಥವಾ ಕಾನೂನು ವಿಚಾರಗಳಲ್ಲಿ ಸಿಲುಕಿಕೊಂಡಿದ್ದರೆ ಈಗ ಪರಿಹಾರ ದೊರೆಯುವ ಸಾಧ್ಯತೆಯಿದೆ. ವಿಳಂಬವಾದ ನ್ಯಾಯ ಈಗ ನಿಮ್ಮ ಕಡೆ ತಿರುಗಬಹುದು. ಆರೋಗ್ಯದ ವಿಚಾರದಲ್ಲಿ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ನೀವು ಯೋಗ, ಧ್ಯಾನ ಅಥವಾ ಪ್ರಾರ್ಥನೆ ಕಡೆಗೆ ಆಕರ್ಷಿತರಾಗಬಹುದು. ದೀರ್ಘಕಾಲದ ಸಮಸ್ಯೆಗಳು ನಿಧಾನವಾಗಿ ಸುಧಾರಿಸುತ್ತದೆ. ಆದರೆ ನಿಯಮಿತ ಜೀವನ ಶೈಲಿ ಮುಖ್ಯ. ಇಷ್ಟು ಸಕಾರಾತ್ಮಕ ಬದಲಾವಣೆಗಳ ನಡುವೆ ಒಂದು ಎಚ್ಚರಿಕೆ ಕೂಡ ಇದೆ. ನಿಮ್ಮ ಯಶಸ್ಸನ್ನು ಹೊರಗಿನ ಶತ್ರು ತಡೆಯುವುದಿಲ್ಲ. ನಿಮ್ಮ ಆಪ್ತ ವಲಯದಲ್ಲಿರುವ ಯಾರಾದರೂ ವ್ಯಕ್ತಿಯಿಂದ ಒಂದು ಸವಾಲು ಬರಬಹುದು. ಅದು ನಂಬಿಕೆಯ ಪರೀಕ್ಷೆಯಾಗಬಹುದು. ಹಣಕಾಸಿನಲ್ಲಿ ತಪ್ಪು ಸಲಹೆಯಾಗಬಹುದು. ಬೆನ್ನಿನ ಹಿಂದೆ ಅಪವಾದವಾಗಬಹುದು. ಈ ಸಮಯದಲ್ಲಿ ಭಾವನೆಗಿಂತ ವಿವೇಕ ಮುಖ್ಯ. ನೀವು ಮೃದುವಾದ ಹೃದಯದವರು, ಆದರೆ ನಿರ್ಧಾರ ಗಟ್ಟಿಯಾಗಿರಲಿ. ಈ ಸವಾಲನ್ನು ಜಯಿಸಲು ಕೆಲವು ಸರಳ ಕ್ರಮಗಳು ಹೀಗಿವೆ. ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಕೆಲಸ ಪೂರ್ಣವಾದ ನಂತರವೇ ಪ್ರಕಟಿಸಿ. ಪ್ರತಿದಿನ ಬೆಳಿಗ್ಗೆ ಪ್ರಾರ್ಥನೆ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಿ. ಗುರುವಾರದಂದು ಹಳದಿ ವಸ್ತ್ರದಾನ ಮಾಡಿ ಕಿರಿಯರ ಆಶೀರ್ವಾದ ಪಡೆಯಿರಿ. ಅಹಂಕಾರದಿಂದ ದೂರವಾಗಿರಿ. ಈ 5 ಕ್ರಮಗಳು ನಿಮ್ಮ ಜೀವನಕ್ಕೆ ರಕ್ಷಣಾ ಕವಚವಾಗುತ್ತದೆ. ಮೀನರಾಶಿಯವರೇ, ನೀವು ಅನುಭವಿಸಿದ ಕಷ್ಟ ವ್ಯರ್ಥವಾಗುವುದಿಲ್ಲ. ನಿಮ್ಮ ಕಣ್ಣೀರಿನ ಪ್ರತಿಯೊಂದು ಹನಿಗೂ ಉತ್ತರ ಸಿಗುತ್ತದೆ. ಆದರೆ ಈ 40 ದಿನಗಳಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ. ಒಂದು ತಪ್ಪು ನಿರ್ಧಾರ ಪ್ರಗತಿಯನ್ನು ತಡೆಯಬಹುದು. ಒಂದು ಸರಿಯಾದ ನಿರ್ಧಾರ ನಿಮ್ಮನ್ನು ಶಿಖರಕ್ಕೆ ಕೊಂಡೊಯ್ಯಬಹುದು. 2026ರ ಆರಂಭವು ನಿಮ್ಮ ಬದುಕಿನ ಹೊಸ ಅಧ್ಯಾಯ. ಇದು ನಿಮ್ಮ ಪುನರುತ್ಥಾನದ ಕಾಲ. ಇದು ನಿಮ್ಮ ಆತ್ಮವಿಶ್ವಾಸ ಮರಳಿ ಪಡೆಯುವ ಕಾಲ. ಇದು ನಿಮ್ಮ ಗೌರವ ಮರಳಿ ಪಡೆಯುವ ಕಾಲವಾಗಿದೆ. ನೆನಪಿಡಿ, ಭಾವನೆ ನಿಮ್ಮ ಬಲ, ವಿವೇಕ ನಿಮ್ಮ ರಕ್ಷಣೆ, ತಾಳ್ಮೆ ನಿಮ್ಮ ಆಯುಧ, ಭಕ್ತಿ ನಿಮ್ಮ ಶಕ್ತಿಯಾಗಿದೆ. ನಿಮ್ಮ ಮುಂದಿನ ದಿನಗಳು ಸುಖ, ಶಾಂತಿ, ಐಶ್ವರ್ಯ ಮತ್ತು ಆರೋಗ್ಯದಿಂದ ತುಂಬಿರಲಿ ಎಂದು ಹಾರೈಸುತ್ತೇನೆ. ಮಾಹಿತಿ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ.
ಮೀನರಾಶಿಯ ಸ್ನೇಹಿತರು ಹಾಗೂ ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.